ಏನಾದ್ರೂ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈಗ ಸಿಕ್ಕಾಪಟ್ಟೆ ಭಾವುಕರಾಗಿದ್ದಾರೆ ರಕ್ಷಿತ್ ಅವರಂತೂ. ಈಗ ಕಲರ್ಸ್ ವಾಹಿನಿಯಲ್ಲಿ ದೊಡ್ಡ ಮನೆ ಹಬ್ಬ, ಇದೇ ಶನಿವಾರ ದೊಡ್ಡ ಮನೆ ಹಬ್ಬ ಆಚರಿಸ್ತಿದ್ದಾರೆ. ಅದೇ ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಇದ್ರು ಈಗ ಒಟ್ಟಿಗೆ ಸೇರಿದ್ದಾರೆ. ಹಲವಾರು ಮಾತುಗಳನ್ನ ಕೂಡ ಇಲ್ಲಿ ಹಂಚ್ಕೊಂಡಿದ್ದಾರೆ. ಇಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಬರ್ತಾ ನಾವು ಮಗು ಆಗೋದ್ವಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಧ್ರುವಂತವ್ರು ತುಂಬಾ ಮನ್ಸಿಂದ ಜೀವಿಸಿದೀವಿ ಆ ಮನೆಯಲ್ಲಿ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ರಕ್ಷಿತ್ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಹತ್ಬಿಟ್ರು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮುಗಿದು 1 ತಿಂಗಳು ಹತ್ತತ್ರ ಆಗ್ತಾ ಬರ್ತದೆ. ಏನಕ್ಕೆ ಅಂತಂದ್ರೆ ಇಷ್ಟು ದಿವಸ ಆಗಿದೆ, ಸುಮಾರು ಒಂದು 100-120 ದಿವಸ ಒಂದೇ ಮನೆಯಲ್ಲಿ ಎಲ್ಲರೂ ಕೂಡ ಜೀವಿಸಿದ್ರು. ಸಂವೇರ್ ಅದು ಡಿಸ್ಕನೆಕ್ಟ್ ಆದ್ರೆ ಹರ್ಟ್ ಆಗುತ್ತೆ. ನಿಜವಾಗ್ಲೂ ಕೂಡ 100ಕ್ಕೆ 100 ಸತ್ಯವಾದ ಮಾತು. ಯಾಕಂದ್ರೆ ಇಷ್ಟು ದಿವಸ ಒಟ್ಟಿಗೆ ಅವ್ರು ಇದ್ರು, ಈಗ ಒಂದು 15-20 ದಿವಸ ಏನ್ ಆಗಿದೆಯೋ ತುಂಬಾನೇ ನೋವಾಗುತ್ತೆ. ಯಾಕಂದ್ರೆ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ಮಾತಾಡ್ತಿದ್ರು, ಜಗಳ ಆಡ್ಲಿ ಏನೇ ಆಡ್ಲಿ, ಆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಒಟ್ಟಿಗೆ ಇರ್ತಿದ್ರಲ್ಲ. ಈಗ ಆ ಒಂದು ಸುಂದರವಾದ ಕ್ಷಣಗಳನ್ನ ನೆನಪು ಮಾಡ್ಕೊಂಡ್ಬಿಟ್ಟು ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಇನ್ನು ರಕ್ಷಿತ್ ಅವರು ಅಳ್ತಿರ್ಬೇಕಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಪ್ರೋಮೋದಲ್ಲಿ, ಇಲ್ಲಿ ರಘು ಅವ್ರು ಕೂಡ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಎದ್ದು ಬರ್ತಾರೆ, ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಎದ್ದು ಬರ್ತಾರೆ. ಇಬ್ರು ಕೂಡ ಪ್ರೀತಿಯಿಂದ ರಕ್ಷಿತ್ ಅವ್ರನ್ನ ಇಲ್ಲಿ ಹಗ್ ಮಾಡ್ಕೊಂತಾರೆ. ಏನಕ್ಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕನೆಕ್ಷನ್ ನ ಬ್ರೇಕ್ ಮಾಡಬೇಡಿ, ತುಂಬಾನೇ ಹರ್ಟ್ ಆಗುತ್ತೆ ಮನ್ಸಿಗೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಬೇಜಾರು ಹಾಗೆ ಆಗುತ್ತೆ. ಯಾಕಂದ್ರೆ ಒಟ್ಟಿಗೆ ಇದ್ರಲ್ವಾ, ಈಗ ಇಮಿಡಿಯೇಟ್ ಆಗಿ ಈ ರೀತಿಯಾಗಿ ಯಾವಾಗೋ ಒಂದ್ಸತಿ ಮಾತಾಡೋದು ಫೋನಲ್ಲಿ ಆಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಫಂಕ್ಷನ್ ಅಲ್ಲಿ ಕರೆದಾಗ ಎದುರು ಬದ್ರು ಸಿಕ್ಕಾಗ ಮಾತಾಡೋದಿರ್ಬೋದು. ಈಗ ಬೆಳಿಗ್ಗೆಯಿಂದ ರಾತ್ರಿ ಹೋಗೋದೇ 24/7 ಏನಿತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಿದ್ರು. ಈಗ ಆ ಒಂದು ಕನೆಕ್ಷನ್ ಏನಿತ್ತು ಅದನ್ನ ಬ್ರೇಕ್ ಮಾಡಬೇಡಿ ದಯವಿಟ್ಟು ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಕಣ್ಣಲ್ಲಿ ನೀರೇ ಹಾಕ್ಬಿಟ್ಟಿದ್ದಾರೆ. ಇನ್ನು ಪ್ರತಿಯೊಬ್ಬರು ಕೂಡ ಅವರ ಒಂದು ಸಿಹಿ ಘಟನೆನ ಈ ದೊಡ್ಡ ಮನೆ ಹಬ್ಬದಲ್ಲಿ ಹೇಳೋದಂತೂ ಗ್ಯಾರಂಟಿ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇನ್ನಿದಕ್ಕೆ ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಶೋನ ನೀವೆಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಶೋನ ನೀವು ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.